That's nice. ಈ ಕ್ವಿಜ್ ಸ್ಟಾರ್ಟ್ ಆಗಿದ್ದು ಈಗ ಒಂದು 3 ತಿಂಗಳ ಹಿಂದೆ. 3 months ಇಂದ ಇದರದ್ದು ರೆಡಿನೆಸ್ ಸ್ಟಾರ್ಟ್ ಆಯ್ತು. ಸೊ ನಿಯರ್ಲಿ 132 ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ 330 ಟೀಮ್ಸ್ ಪಾರ್ಟಿಸಿಪೇಟ್ ಆಗಿ 900 ಮಕ್ಕಳು ಎಲಿಮಿನೇಷನ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿದ್ದು. ಸೊ ಔಟ್ ಆಫ್ 900 ಸ್ಟೂಡೆಂಟ್ಸ್ ಅಂಡ್ 32 ಟೀಮ್ಸ್ ಮಾತ್ರ ಸೆಮಿಫೈನಲ್ಸ್ಗೆ ಬಂತು. ಸೊ ಲಾಸ್ಟ್ ಸಂಡೇ ಸೆಮಿಫೈನಲ್ಸ್ ಆನ್ಲೈನ್ ಮುಖಾಂತರ ಕಂಡಕ್ಟ್ ಆಗಿತ್ತು. ಅದರಲ್ಲಿ 32 ಟೀಮ್ಸ್. ಸೊ ಒನ್ ವಾಸ್ ಆರ್ ಸ್ಕೂಲ್ ಅಂಡ್ ಫೈನಲಿ ಸೆಮಿಫೈನಲ್ಸ್ ಇಂದ 8 ಟೀಮ್ಸ್ were selected for the finals. So this quiz was conducted all over Karnataka. It was state level quiz in collaboration with Mindspark. Sorry, the quiz name is Mindspark in collaboration with Arca Solutions and Cloud Tutors Antanta. So the person who conducted the quiz, he was actually from IIT Chennai. ಸೊ IIT ಚೆನ್ನೈ ಇಂದ ಬಂದಿರೋ ಅಂತವರು ಈ ಸೈನ್ಸ್ ಕ್ವಿಜ್ ನ ಕಂಡಕ್ಟ್ ಮಾಡಿದ್ದು. ಆಮೇಲೆ ಈ ಕ್ವಿಜ್ ನ ಫಸ್ಟ್ ನಮ್ಗೆ ಅವಕಾಶ ಕೊಟ್ಟಿದ್ದು ಕಲ್ಮಠ್ ಸರ್ ಕಾಲ್ ಮಾಡಿದ್ರು, ಹೇಳಿದ್ರು ನೋಡಮ್ಮ ಹಿಂಗ್ ಒಂದು ಕ್ವಿಜ್ ಆರ್ಗನೈಸ್ ಆಗ್ತಿದೆ, ಪಾರ್ಟಿಸಿಪೇಟ್ ಮಾಡಿ ಅಂತ. ಫಸ್ಟ್ ನಮ್ಗೆ ಏನ್ ಅನ್ನಿಸ್ತು, ಆನ್ಲೈನ್ ಅಲ್ವಾ ಏನೋ ಅಂತ ಅನ್ನಿಸ್ತು. ಬಟ್ ಇರ್ಲಿ, ಪಾರ್ಟಿಸಿಪೇಟ್ ಮಾಡ್ಸೋಣ, ಮಕ್ಕಳನ್ನ ಬಂದ್ರು ಬರ್ಬೋದು. ಆನ್ಲೈನ್ ಅಂದ ತಕ್ಷಣ ಎಲ್ಲರಿಗೂ ಒಂಥರ ನೆಗ್ಲೆಕ್ಟ್. ಸೊ ಬಟ್ very well, they conducted very well. So final offline ಮಾಡಿದ್ರು ಚಿತ್ರದುರ್ಗ SRS ಸ್ಕೂಲ್ ಅಲ್ಲಿ. ಸೊ ಆಫ್ಲೈನ್ ಮೋಡ್ ಆಲ್ಸೋ ವಾಸ್ ಕಂಡಕ್ಟೆಡ್ ಇನ್ ಅ ವೆರಿ ವೆಲ್ ಮ್ಯಾನರ್. ಕ್ವೆಶನ್ಸ್ ತುಂಬಾ ಲಾಜಿಕಲ್ ಆಗಿತ್ತು. ದ ಸೈನ್ಸ್ ಕ್ವೆಶನ್ಸ್ ವಾಟ್ ದೇ ಆಸ್ಕ್ಡ್, ಬರೀ ಕ್ವೆಶನ್ಸ್ ಕೇಳಲಿಲ್ಲ ಅವರು, ದೇ ಆಲ್ಸೋ ಆಸ್ಕ್ ಫಾರ್ ರೀಸನ್ಸ್. ಯಾಕೆ, ಏನು, ಹೆಂಗೆ, ಮಕ್ಕಳಿಗೆ ಅಲ್ಲಿ ಪ್ರಾಕ್ಟಿಕಲಿ ಒಂದೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿಸಿದ್ರು. They also asked the children to perform the experiments and they asked the reasons why, how antanta. What we can see is our students performed very well. Lots of confidence. We could see that confidence in our children. ಅವರು ತುಂಬಾ ಮಾತಾಡ್ಲಿಲ್ಲ, ತುಂಬಾ ಇದು ಮಾಡ್ಲಿಲ್ಲ, ಬಟ್ ಅವ್ರ ಡಿಸ್ಕಷನ್, ಅವ್ರ ಟೀಮ್ ವರ್ಕ್, 3 ಜನ ಡಿಸ್ಕಸ್ ಮಾಡಿ ಒಂದು ಆನ್ಸರ್ಗೆ ಬರೋ ಅಂತದ್ದು. ಸೊ ಟೋಟಲಿ ದೇ ಆಸ್ಕ್ಡ್ ಅಬೌಟ್ there were 8 rounds. 8 rounds ಅಲ್ಲಿ 2 ನೆಗೆಟಿವ್ ಮಾರ್ಕಿಂಗ್ ಬಂದಿದ್ದು ಸರ್. ಇನ್ನುಳಿದಿದ್ದು ದೇ ಗೇವ್ ಆಲ್ ಕರೆಕ್ಟ್ ಆನ್ಸರ್ಸ್. ಸಮ್ ಕ್ವೆಶನ್ಸ್, ಸಮ್ ಆನ್ಸರ್ಸ್ ನಮ್ಗೆ ಅನ್ನಿಸ್ತು ಆಸ್ ಟೀಚರ್ಸ್ ವಿ ವರ್ ಸಿಟಿಂಗ್ ದೇರ್, ಓ ಈ ಉತ್ತರ ನಮ್ಗೆ ಗೊತ್ತಿಲ್ಲಲ್ಲಪ್ಪ, ಮಕ್ಳು ಆನ್ಸರ್ ಮಾಡಿದ್ರು ಅಂತ. ಸೊ ಆ ಮಕ್ಕಳಲ್ಲಿ ಏನೇನ್ ಎಬಿಲಿಟಿ ಇರುತ್ತೆ ಅಂತ ಹೊರ ತಗ್ಸೋದೇ ನಮ್ ಕರ್ತವ್ಯ. ಟೀಚರ್ಸ್ ಕರ್ತವ್ಯ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ತುಂಬಾ ಎಬಿಲಿಟೀಸ್ ಇರುತ್ತೆ, ಅದನ್ನ ಗುರ್ತಿಸಿ ನಾವು ಮಕ್ಕಳಿಗೆ ಅವಕಾಶ ಕೊಟ್ರೆ ಅವ್ರು ಮುಂದೆ ಬಂದೇ ಬರ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅಂಡ್ ಐ ಕಾಲ್ ಅಪಾನ್ ಶ್ರಾವಣಿ ಪ್ರಕಾಶ್ ಫ್ರಮ್ ಗ್ರೇಡ್ 9th, ಲಕ್ಷ್ಮೀ ಪ್ರಸಾದ್ ಫ್ರಮ್ ಗ್ರೇಡ್ 8 ಅಂಡ್ ಜೀವನ್ ಆರ್ ಫ್ರಮ್ ಗ್ರೇಡ್ 10th. ನೀವು ಇವ್ರನ್ನ ನೋಡಿದ್ರೆ ದೇ ಆರ್ ಆಲ್ವೇಸ್ ದ ಟಾಪರ್ಸ್ ಆಲ್ಸೋ. ಅವರು ಟಾಪರ್ಸ್ ಆಗಿ, ಅಕಾಡೆಮಿಕ್ ಟಾಪರ್ಸ್ ಆಗಿ ಯಾವತ್ತು ಸ್ಟೇಜ್ ಮೇಲೆ ಬರ್ತಾನೆ ಇರ್ತಾರೆ ಈ ಮಕ್ಕಳು. ಸೊ ಇನ್ನೂ ಒಂದು ಅವಕಾಶ ಬಳಸ್ಕೊಂಡು ಅವರು ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಎಸ್ ನಿಜಲಿಂಗಪ್ಪ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಹೆಮ್ಮೆಯನ್ನ ತಗೊಂತಿದೆ. ಸೊ ಪ್ರೈಸ್ ವಾಸ್ 1 lakh cash prize and 3 tabs were given to the students.